Hello everyone, this is Radha. Welcome back to my channel CYR is English. Today our topic is prepositions. ಮಕ್ಕಳ ನಿಮಗೆಲ್ರಿಗೂ ಕೂಡ ಮತ್ತು ಚಿಕ್ಕವರು ದೊಡ್ಡವರು ಎಲ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇವತ್ತಿನ ನಮ್ಮ ವಿಷಯ ನಮ್ಮ ಟಾಪಿಕ್ preposition. Preposition is one of the parts of the speech. ನಾವೀಗಾಗಲೇ ಕಲ್ತಿದ್ದೀವಿ ಪಾರ್ಟ್ಸ್ ಆಫ್ ದಿ ಸ್ಪೀಚ್ನಲ್ಲಿ ಎಷ್ಟು ಭಾಗಗಳಿದೆ ಅಂತಂದರೆ 8 ಇದೆ ಅಲ್ವಾ. ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರೆಪೊಸಿಷನ್ ಆ್ಯಂಡ್ ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಸೊ ಆ ಪಾರ್ಟ್ಸ್ ಆಫ್ ದಿ ಸ್ಪೀಚ್ನಲ್ಲಿ ಇದು ಕೂಡ ಒಂದು ಭಾಗ. ಈಗ ಪ್ರಿಪೋಸಿಷನ್ಸ್ ಅನ್ನೋದು ಯಾಕೆ ಬೇಕು, ಅದು ಅವಶ್ಯಕತೆ ಇದೆಯಾ ಇಂಗ್ಲೀಷ್ನಲ್ಲಿ? ಹೌದು, ಪ್ರಿಪೋಸಿಷನ್ಸ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಕನ್ಫ್ಯೂಷನ್ ಗ್ರಾಮರ್. ಮಕ್ಕಳಿಗೆ ಈ ಪ್ರಿಪೋಸಿಷನನ್ನು ಬಳಸಬೇಕಾದ್ರೆ ಗ್ರಾಮರಲ್ಲಿ ತುಂಬ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅವ್ರಿಗೆ, ಎಸ್ಪೆಷಲಿ ಪ್ರಿಪೋಸಿಷನ್ಸ್ ಆಫ್ ಟೈಮ್ ಅಂತ ಬಂದಾಗ. ನಾನು ಅದನ್ನು ನಿಮಗೆಲ್ಲ ಹೇಳ್ತೀನಿ ಡೀಟೇಲಾಗಿ. ಈ ಪ್ರಿಪೋಸಿಷನ್ಸ್ ಅನ್ನೋದು ನಮಗೆ ಸ್ಪೋಕನ್ ಇಂಗ್ಲೀಷಲ್ಲೂ ಕೂಡ ಬಹಳ ಮುಖ್ಯ. ನಾವು ಪ್ರಿಪೋಸಿಷನ್ಸನ್ನು ಬಳಸದೆ ನಾವು ಯಾವುದೇ ವಾಕ್ಯವನ್ನು ಮಾಡೋಕ್ಕೆ ಆಗೋದಿಲ್ಲ. ದಿನನಿತ್ಯ ನಾವು ಅದನ್ನು ಬಳಸ್ತೀವಿ. ಸೊ ಇದರ ಒಂದು ನಾಲೆಡ್ಜ್ ನಮಗೆ ಬಹಳ ಅವಶ್ಯಕತೆ ಇದೆ. ನಂತರ ಗ್ರಾಮರ್ಗೆ ಬಂದಾಗ, ಎಸ್, ಗ್ರಾಮರಲ್ಲೂ ಕೂಡ ಇದು ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಮತ್ತು ಎಕ್ಸಾಮಿನೇಷನ್ ಪರ್ಪಸ್ಗೂ ಕೂಡ ಪ್ರಿಪೋಸಿಷನ್ ನಾಲೆಡ್ಜ್ ನಮಗೆ ಬಹಳ ಅವಶ್ಯಕತೆ ಇದೆ. ಮತ್ತು ಇದು ಒಂದು ಸ್ವಲ್ಪ ಲಿಟಲ್ ಟಫ್ ಅಂತ ಹೇಳ್ಬೋದು. ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಗ್ರಾಮರ್ ಬಿಟ್ಟರೆ ಇದು ಸ್ವಲ್ಪ ಲಿಟಲ್ ಟಫ್ ಆಗಿರುತ್ತೆ. ಯಾಕಂತಂದರೆ ಇದರಲ್ಲಿ ಕನ್ಫ್ಯೂಷನ್ ಜಾಸ್ತಿ. ಇನ್ ಯಾವಾಗ ಬಳಸೋದು, ಆನ್ ಯಾವಾಗ ಬಳಸೋದು, ಮತ್ತು ಅಟ್ ಯಾವಾಗ ಬಳಸೋದು, ಸೊ ಅದು ಪ್ಲೇಸ್ಗೆ ಬಳಸ್ತೀವ ಅಥವಾ ಟೈಮ್ಗೆ ಬಳಸ್ತೀವ, ಇವೆಲ್ಲ ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ಡೋಂಟ್ ವರಿ, ಅದನ್ನೆಲ್ಲ ಕೂಡ ನಾನು ಇವತ್ತು ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಈಸ್ ಪ್ರಿಪೋಸಿಷನ್? ನೋಡಿ, ಪ್ರಿಪೋಸಿಷನ್ ಅಂದ್ರೆ ನೋಡಿ, ಇದು 2 ಪದಗಳಿಂದ ಆಗಿದೆ ನೋಡಿ. ಪ್ರಿ ಪ್ಲಸ್ ಪೊಸಿಷನ್. ಪ್ರಿ ಅಂದರೆ ಏನು ಗೊತ್ತಾ? ಬಿಫೋರ್ ಅಂತ, ಮುಂಚಿತವಾಗಿ. ಪೊಸಿಷನ್, ಪ್ಲೇಸ್ಮೆಂಟ್. ಒಂದು ನೌನ್ ಅಥವಾ ಪ್ರೊನೌನ್ನ ಮುಂಚಿತವಾಗಿ ಬಳಸುವ ಒಂದು ಪದ, ದಟ್ ಈಸ್ ಪ್ರಿಪೊಸಿಷನ್. ಪ್ರಿಪೊಸಿಷನ್ ನಾವೆಲ್ಲ ನೋಡಿ ಪ್ರೀ ಟೆಸ್ಟ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಬಂದಿದೆ. ಯಾವುದೇ ಒಂದು ನೌನ್ ಅಥವಾ ಪ್ರೊನೌನ್ನ ಅಥವಾ ನೌನ್ ಫ್ರೇಸ್ ಅಥವಾ ಪ್ರೊನೌನ್ ಫ್ರೇಸ್ನ ಮುಂದುಗಡೆ ಬಳಸುವ ಒಂದು ಸಣ್ಣ ಪದ ಇದು. ಸೊ ಹಾಗಾಗಿ ನಾವು ಪ್ರಿಪೋಸಿಷನ್ಸ್ ಅಂತ ಅದನ್ನು ನಾವೀಗ ಡೆಫಿನಿಷನ್ಲಿ ನೋಡೋಣ. ಪ್ರಿಪೋಸಿಷನ್ ಈಸ್ ಅ ವರ್ಡ್ used before a noun or pronoun or noun phrase and shows its relation with another word of the sentence or. ಅರ್ಥ ಆಯ್ತಲ್ಲ? ಪ್ರಿಪೋಸಿಷನ್ ಅಂತಕ್ಕಂಥದ್ದು ಒಂದು ಪದ. ಆ ಪದವನ್ನು ನಾವು ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಇದು ಹಿ ಈಸ್ ಇನ್ ಬ್ಯಾಂಗ್ಳೂರ್ ಅಲ್ವಾ? ನೋಡಿ, ಇದು ಒಂದು ಸೆಂಟೆನ್ಸ್ ಆಗಿದೆ. ಇದು ಎಲ್ಲಿದೆಪ್ಪ ಪ್ರಿಪೋಸಿಷನ್ ಅಂದರೆ ಇನ್, ಇಲ್ಲಿದೆ ಪ್ರಿಪೋಸಿಷನ್. ನೌನ್ ಮುಂದೆ ಬಳಸಿದ್ದೀವಿ, ಹೌದಲ್ಲ? ಆಸ್ ಪರ್ ದಿ ಡೆಫಿನಿಷನ್, ಅದರ ಪ್ರಕಾರ ಬ್ಯಾಂಗ್ಳೂರ್ ಅನ್ನೋದು ಒಂದು ನೌನು, ಅದರ ಮುಂದೆ ಬಳಸಿದ್ದೀವಿ, ಹೌದಲ್ಲ? ಮತ್ತೆ ಇಟ್ ಶೋಸ್ ಸಮಥಿಂಗ್ ರಿಲೇಷನ್ ವಿತ್ ಅನದರ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್. ಇದು ಒಂದು ಸೆಂಟೆನ್ಸ್ ಇದೆ. ಇದು ಇನ್ ಅನ್ನೋದು ಇಲ್ಲಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಈ ಮತ್ತೆ ಇಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಎರಡಿಗೂ ಕೂಡ ಒಂದು ರಿಲೇಷನ್, ಒಂದು ಲಿಂಕ್ ಅನ್ನ ಕಲ್ಪಿಸುತ್ತೆ ನೋಡಿ, ಹೌದಲ್ಲ? ಯೋಚನೆ ಮಾಡಿ. ಇಫ್ ಐ ಹ್ಯಾಬಿಟ್ ನೋಡಿ, ನಾನೀಗನ್ನ ಒರೆಸ್ಬಿಡ್ತೀನಿ ಪ್ರಿಪೋಸಿಷನ್ ಅನ್ನ, ಅರ್ಥ ಕೊಡುತ್ತಾ ನೋಡಿ. ಹಿ ಈಸ್ ಬ್ಯಾಂಗ್ಳೂರ್, ನೋ ಮೀನಿಂಗ್, ಅರ್ಥನೇ ಇಲ್ಲ ನೋಡಿ.
ಸೊ ಈ ಪದಗಳಿಗೆ ಅರ್ಥ ಬರಬೇಕಾದ್ರೆ, ಅದು ಸೆಂಟೆನ್ಸ್ ಕಂಪ್ಲೀಟ್ ಸೆನ್ಸ್ ಆಗಬೇಕಾದ್ರೆ ನಾವಲ್ಲಿ ಒಂದು ಪ್ರಿಪೋಸಿಷನ್ ಅನ್ನ ಹಾಕಬೇಕು. ನೋಡಿ, ಒಂದು ಇರ್ತಕ್ಕಂಥ ಈ ತರ ಪದಗಳ ಒಂದಿಗೆ ಅದು ಒಂದು ಸಂಬಂಧವನ್ನ, ಒಂದು ಲಿಂಕ್ ಅನ್ನ ಕಲ್ಪಿಸುತ್ತೆ, ಒಂದು ಸೆಂಟೆನ್ಸ್ಗೆ ಅರ್ಥವನ್ನ ಕೊಡುತ್ತೆ. ಸೊ ಆ ಪ್ರಿಪೋಸಿಷನ್ ಇಲ್ಲ ಅಂದ್ರೆ ಆ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋದು ನಾವು ಕಷ್ಟ ಆಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾದ ಪಾತ್ರವನ್ನೇ ವಹಿಸುತ್ತೆ ಸೆಂಟೆನ್ಸ್ ಅಲ್ಲಿ. ಓಕೆ, and when we come to this sentence, books are on the table. books ಎಲ್ಲಿದೆ? on the table. ಒಂದಷ್ಟು ಬುಕ್ಸು ಟೇಬಲ್ ಮೇಲೆ ಇದೆ. ಈಗ ನೋಡಿ, ನಾನು ಆನ್ ಅನ್ನ ತೆಗೆದುಬಿಟ್ರೆ ಬುಕ್ಸ್ ಆರ್ ದ ಟೇಬಲ್ ಅಷ್ಟೇ ಇದೆ. ನೌನ್ ಇದೆ, ಈ ಕಡೆ ಸಬ್ಜೆಕ್ಟ್ ಇದೆ, ಆದರೆ ಅದಕ್ಕೆ ಅರ್ಥ ಕೊಡ್ತಕ್ಕಂತಹ ಮುಖ್ಯವಾದ ಪದ ಇಲ್ಲ ಅಲ್ಲಿ. ಸೊ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಿಪೋಸಿಷನ್ ಬಹಳ ಮುಖ್ಯ. ಆನ್ ಅನ್ನೋದು ಅದರ ಮೇಲೆ ಇದೆ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ. ಸೊ ಹಾಗಾಗಿ ಡೆಫಿನೇಷನ್ ಪ್ರಕಾರ ಸೊ ಈ ಒಂದು ಸೆಂಟೆನ್ಸ್ ಮೂಲಕ ನಾವು ಅರ್ಥ ಮಾಡ್ಕೊಂಡು, ಪೊಸಿಷನ್ ಅಂದರೆ ಏನಪ್ಪ ಪ್ರಿಪೋಸಿಷನ್ ಮುಖ್ಯವಾಗಿ ಅಂತಂದರೆ, ವಸ್ತುಗಳಾಗ್ಬೋದು ಅಥವಾ ವ್ಯಕ್ತಿಗಳಾಗ್ಬೋದು, ಎಲ್ಲಿದ್ದಾರೆ, ಯಾವ ಡೈರೆಕ್ಷನ್ನಲ್ಲಿದ್ದಾರೆ, ಯಾವ ಟೈಮಲ್ಲಿದ್ದಾರೆ, ಇದನ್ನ ಹೇಳೋದು. ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆ್ಯಂಡ್ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ನೆಕ್ಸ್ಟ್, ಈಗ ಪ್ರಿಪೋಸಿಷನ್ಸ್ ಅಂದರೆ ನೋಡಿ, ಇಂಗ್ಲೀಷ್ನಲ್ಲಿ ನಿಯರ್ಲಿ 100ವರೆಗೂ ಇದೆ ಪ್ರಿಪೋಸಿಷನ್ಸ್ ನಾವು ನೋಡ್ಕೊಂಡು ಹೋದರೆ. ಆದರೆ ನಾವು ಕೆಲವೊಂದು ಬಹಳ ಮುಖ್ಯವಾದವನ್ನು ಕಲಿತರೆ ಸಾಕು, ನಮಗೆ ಅದು ಸ್ಪೋಕನ್ ಇಂಗ್ಲೀಷ್ಗೂ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಗ್ರಾಮರಲ್ಲಿ ಎಸ್ಪೆಷಲಿ ಫಾರ್ SSLC ಸ್ಟೂಡೆಂಟ್ಸ್ ನಿಮಗೆ ಒಂದಷ್ಟು ಫಿಕ್ಸ್ಡ್ ಇದ್ದಾವೆ, ಒಂದು 10ರೊಳಗಡೆ ನೀವು ಪ್ರಿಪೋಸಿಷನ್ಸನ್ನು ಕಲ್ತ್ಕೊಂಡ್ರೆ ಸಾಕು, ಅದನ್ನು ಹೇಗೆ ಬಳಸೋದು ಅಂತ ಹೇಳ್ಬಿಟ್ಟು. ಅದರಲ್ಲೂ ಮುಖ್ಯವಾಗಿ 4-5 ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಹೆಚ್ಚು ಗಮನವನ್ನು ಹರಿಸೋಣ. ಇಲ್ಲಿ ನೋಡಿ, ಒಂದಷ್ಟು ಪ್ರಿಪೋಸಿಷನ್ಸ್ ಬರೆದಿದ್ದೀನಿ. ಆನ್, ಇನ್, ಟು, ಅಟ್, ಬೈ, ಇಂಟು, ವಿತ್, ಅಂಡರ್, ಬಿಟ್ವೀನ್, ಅಬೌವ್, ಡ್ಯೂರಿಂಗ್, ಅಪಾನ್, ಎಟ್ಸೆಟ್ರಾ. ಇನ್ನೂ ಬೇಕಾದಷ್ಟಿದೆ. ನಾನು ಒಂದು ಸ್ವಲ್ಪವನ್ನು ನಿಮಗೆ ಉದಾಹರಣೆಗೆ ಬಳಸಿದ್ದೀನಿ ಅಷ್ಟೇ. ಈಗ ನಾವು ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಡಿಸ್ಕಷನ್ ಮಾಡಲಿಕ್ಕೆ ಹೊರಟಿರೋದು ಪ್ರಿಪೋಸಿಷನ್ಸ್ ಆಫ್ ಟೈಮ್. ದಿಸ್ ಒನ್, ಪ್ರಿಪೋಸಿಷನ್ಸ್ ಆಫ್ ಟೈಮ್. ಇಟ್ ಇಂಡಿಕೇಟ್ಸ್ when something happens. Something happens, something happened, something will be happened. ನೋಡಿ, ಈ ಪ್ರಿಪೋಸಿಷನ್ಸ್ಗೆ ಯಾವುದೇ ಟೆನ್ಸ್ ಇಲ್ಲ. ನಾವೀಗ ವರ್ಕ್ ಬಗ್ಗೆ, ಟೆನ್ಸ್ ಬಗ್ಗೆ ಮಾತಾಡಿದಾಗ ವಿ ವಿಲ್ ಟಾಕ್ ಅಬೌಟ್ ದಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಹೌದಲ್ವಾ? ಇಲ್ಲ, ಆ ರೀತಿ ಇಲ್ಲ. ಪ್ರಿಪೋಸಿಷನ್ಸನ್ನು ಯಾವುದೇ ಟೆನ್ಸಲ್ಲಿ ನಾವು ಬಳಸ್ತೀವಿ. ಪ್ರೆಸೆಂಟಲ್ಲಿ, ಪಾಸ್ಟಲ್ಲಿ, ಫ್ಯೂಚರಲ್ಲಿ, ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಬಳಸ್ತೀವಿ. ಸೊ ಹಾಗಾಗಿ ವೆನ್, ಯಾವಾಗ ಸಮಥಿಂಗ್ ಆಯಿತು, ಯಾವಾಗ ಯಾವುದೇ ಒಂದು ಕೆಲಸ ಆಗ್ಬೋದು, ಏನೇ ಆಗ್ಬೋದು, ಯಾವಾಗ ಆಯಿತು ಅಥವಾ ಯಾವಾಗ ಆಗುತ್ತೆ ಅಂತ ಹೇಳೋದೇ ಪ್ರಿಪೋಸಿಷನ್ಸ್ ಆಫ್ ಟೈಮ್. ನೋಡಿ, ಇಲ್ಲಿ ಕೆಲವೊಂದು ಇದಾವೆ. ಇನ್, ಆನ್, ಅಟ್, ಡ್ಯೂರಿಂಗ್, ಫಾರ್, ಸಿನ್ಸ್, till, until, ago, before, by, to, within, after, etc. ಇನ್ನೂ ಇದ್ದಾವೆ. ಸೊ ನಾನು ಇಷ್ಟನ್ನು ಬರೆದಿದ್ದೀನಿ. ಸೊ ಇವುಗಳನ್ನು ಮುಖ್ಯವಾಗಿ ನಾವು ಪ್ರಿಪೋಸಿಷನ್ಸ್ ಆಫ್ ಟೈಮನ್ನು ನಾವು ಎಕ್ಸ್ಪ್ರೆಸ್ ಮಾಡುವಾಗ ಈ ಪ್ರಿಪೋಸಿಷನ್ಸನ್ನು ಬಳಸ್ತೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ, ನಾನು ಇಷ್ಟನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. 3 ಮುಖ್ಯವಾಗಿ, these are most confusion prepositions. ನೋಡಿ, ಇನ್, ಆನ್, ಅಟ್. ಸೊ ಈಗಿನ ವಿಡಿಯೋದಲ್ಲಿ ನಾವು ಇನ್ ಹೇಗೆ ಬಳಸೋದು, ಆನ್ ಹೇಗೆ ಮತ್ತು ಅಟ್ ಹೇಗೆ ಬಳಸೋದು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಲೆಟ್ಸ್ ಸಿ. ಇನ್
ಇನ್ನನ್ನು ನಾವು ಮಂತ್ಸ್ ಬಂದಾಗ ಬಳಸ್ತೀವಿ, ಇಯರ್ಸ್ ಜೊತೆ ಬಳಸ್ತೀವಿ. ಡಿಗೇಡ್ಸ್ ಅಂತಂದರೆ ದಶಕಗಳ ಬಗ್ಗೆ ಮಾತಾಡುವಾಗ, ಸೀಸನ್ಸ್ ವಿಂಟರ್, ಸಮ್ಮರ್ ಈ ರೀತಿ ಕಾಲಗಳು ಬಂದಾಗ ಬಳಸ್ತೀವಿ. ಪಾರ್ಟ್ಸ್ ಆಫ್ ಎ ಡೇ ಒಂದು ದಿನದ 3 ಭಾಗಗಳು, ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್ ಬಂದಾಗ. ಆ್ಯಂಡ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಸೆಂಚುರೀಸ್. ಲೆಟ್ಸ್ ಸಿ ಒನ್ ಬೈ ಒನ್, ಒಂದೊಂದಾಗಿ ನೋಡೋಣ ಹೇಗೆ. ಫಸ್ಟ್ ಮಂತ್ಸ್. ಇನ್ ಜನವರಿ ಅಂತ ಬರೆದಿದ್ದೀನಿ. ಇನ್ ಜನವರಿನೇ ಅಲ್ಲ, ಇನ್ ಮಾರ್ಚ್, ಇನ್ ಏಪ್ರಿಲ್, ಇನ್ ಜುಲೈ, ಇನ್ ಆಗಸ್ಟ್. ನಾವು ಸೆಂಟೆನ್ಸಲ್ಲಿ ತಿಂಗಳುಗಳು ಬಂದಾಗ ನಾವು ಇನ್ನನ್ನು ಬಳಸಿ ಹೇಳಬೇಕಾಗತ್ತೆ. ನೀವು ಆನನ್ನು ಅಥವಾ ಅಟ್ಟನ್ನು ನಾವು ಬಳಸೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ಒಂದಿದೆ ನೋಡಿ ಇಲ್ಲಿ, ಮೈ ಹಾಲಿಡೇಸ್ ಸ್ಟಾರ್ಟ್ ಇನ್ ಏಪ್ರಿಲ್. ಅರ್ಥ ಆಯ್ತಲ್ಲ? ಏಪ್ರಿಲ್ನಲ್ಲಿ ನನ್ನ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ಚಿಲ್ಡ್ರನ್ಗೂ ಅಷ್ಟೇ ಆಲ್ಮೋಸ್ಟ್ ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಸೊ ಹೀಗೆ ಬಳಸ್ಬೋದು. ಮೈ ಹಾಲಿಡೇಸ್ ಸ್ಟಾರ್ಟ್ ಇನ್ ಏಪ್ರಿಲ್. ಅರ್ಥ ಆಯ್ತಲ್ಲ? ಅದೇ ರೀತಿ ಮೈ ಬರ್ತ್ಡೇ ಈಸ್ ಇನ್ ಮಾರ್ಚ್. ಮೈ ಬರ್ತ್ಡೇ ಈಸ್ ಇನ್ ಮಾರ್ಚ್. ಹರ್ ಬರ್ತ್ಡೇ ಫಾಲ್ಸ್ ಇನ್ ಏಪ್ರಿಲ್. ಸೊ ಈ ರೀತಿ ಎಲ್ಲ ಬಳಸ್ಬೋದು ನಾವು. ಅರ್ಥ ಆಯ್ತಲ್ಲ? ಸೊ ನನ್ನ ಬರ್ತ್ಡೇ ಮಾರ್ಚ್ನಲ್ಲಿ ಇದೆ ಅಂತ ಹೇಳಬೇಕಾದ್ರೆ ನಾನಿಲ್ಲಿ ಮೈ ಬರ್ತ್ಡೇ ಫಾಲ್ಸ್ ಇನ್ ಮಾರ್ಚ್ ಅಂತ ಹೇಳ್ತೀನಿ. ಸೊ ಈ ರೀತಿ ನಾವು ತಿಂಗಳುಗಳು ಬಂದಾಗ ಆ ತಿಂಗಳಿಗಿಂತ ಆ ಪದಕ್ಕಿಂತ ಮುಂಚೆ ನಾವು ಇನ್ನನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ? ದಿಸ್ ಈಸ್ ವಾಟ್. ಮತ್ತೆ ದ ಪಾಯಿಂಟ್ ಟು ಬಿ ರಿಮೆಂಬರ್, ನೆನ್ಪಿಟ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ನಾವು ಯಾವತ್ತೂ ಅಷ್ಟೇ ಮಂತ್ಸನ್ನು ಬರೀಬೇಕಾದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್. ನಾವು ಮಂತ್ಸನ್ನು, ತಿಂಗಳುಗಳನ್ನು ನಾವು ಬರೀಬೇಕಾದ್ರೆ ನಾವು ಕ್ಯಾಪಿಟಲ್ ಅಕ್ಷರದಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಯರ್ಸ್. ನೋಡಿ ಇಲ್ಲಿ 1976 ಅಂತಿದೆಯಲ್ಲ, 1976. ನಾನು ನೋಡಿ ಇಲ್ಲಿ ಇನ್ನನ್ನು ಬಳಸಿದ್ದೀನಿ. ಯಾವುದೇ ವರ್ಷಗಳನ್ನು ನೀವು ಸೆಂಟೆನ್ಸಲ್ಲಿ ಬಳಸಬೇಕಾದ್ರೆ ಆ ವರ್ಷಕ್ಕಿಂತ ಮೊದಲಲ್ಲಿ ನೀವು ಇನ್ನನ್ನು ಪ್ರಿಪೋಸಿಷನ್ನ ಬಳಸಬೇಕು. ಆನ್ ಅಥವಾ ಅಟ್ ಅಥವಾ ಬಿಫೋರ್ ಇದನ್ನೆಲ್ಲ ನಾವು ಬಳಸೋ ಹಾಗಿಲ್ಲ, ಅದು ತಪ್ಪಾಗುತ್ತೆ. ಈಗ ನೋಡಿ, ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಬಾರ್ನ್ ಇನ್. ಅದೇ ರೀತಿ ನಾವು ಹೇಳ್ಬೋದು, ವಿ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ಅರ್ಥ ಆಯ್ತಲ್ಲ? ಸೊ ಇದೇ ರೀತಿ ಯಾವುದೇ ಒಂದು ಹಿಸ್ಟಾರಿಕಲ್ ಇನ್ಸಿಡೆಂಟ್ ಆಗ್ಬೋದು, ಏನೇ ಆಗ್ಬೋದು, ವರ್ಷವನ್ನು ನೀವು ಹೇಳಬೇಕಾದ್ರೆ ಇನ್ನನ್ನು ಪ್ರಿಪೋಸಿಷನ್ ಬಳಸಬೇಕಾಗುತ್ತೆ. ಸೊ ಅದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಡಿಕೇಡ್ಸ್. ಏನಪ್ಪ ಡಿಕೇಡ್ಸ್ ಅಂತಂದರೆ ದಶಕಗಳು. ಆ ಪೀರಿಯಡ್ ಆಫ್ 10 years. 10 ವರ್ಷಗಳಾದರೆ ಅದನ್ನು ಒಂದು ಡಿಕೇಡ್ ಅಂತ ಕರಿತೀವಿ. ಸೊ ಒಂದು ದಶಕ ಅಂತಂದರೆ ಒಂದು ಡಿಕೇಡ್. 2 decades ಅಂತಂದರೆ 2 ದಶಕಗಳು, ಅಂದರೆ 20 ವರ್ಷ. 10 ವರ್ಷಕ್ಕೆ ಒಂದು ಡಿಕೇಡ್ ಅಂತ ಕರಿತೀವಿ. ಓಕೆ, ಸೊ ಅದನ್ನು ನಾವು ಹೇಳಬೇಕಾದ್ರೂ ಕೂಡ ನಾವು ಇನ್ನನ್ನು ಬಳಸ್ತೀವಿ. ಹೇಗೆ? ಇನ್ ದ 60s. ಅರ್ಥ ಆಯ್ತಲ್ಲ? ಇನ್ ದ 70s, ಇನ್ ದ 1980s. ನೀವು ಗಮನಿಸಬಹುದು ಇಲ್ಲಿ ನೋಡಿ, ಇಲ್ಲಿ ನಾನು ದ ಅನ್ನು ಬಳಸಿದ್ದೀನಿ, ಹೌದಲ್ಲ? ಸೊ ಇಲ್ಲೆಲ್ಲೂ ನಾನು ಬಳಸಿಲ್ಲ. ಇನ್ ಜಾನ್ವರಿ ಇನ್ 1976 ಅಲ್ಲಿ, ಸೊ ಐ ಡಿಡ್ ನಾಟ್ ಯೂಸ್ ಅಲ್ವಾ? ಬಟ್ ಇಲ್ಲಿ ಬಳಸಿದ್ದೀನಿ. ಇಲ್ಲಿ ಬಳಸಲೇಬೇಕು. ನಾವು ಡಿಕೇಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇಂದ ಅಂತಲೇ ಸ್ಟಾರ್ಟ್ ಮಾಡಬೇಕು. ನಾವು ಓನ್ಲಿ ಇನ್ನು ಮಾತ್ರ ಬಳಸಿ ಹೇಳಿದ್ರೆ ತಪ್ಪಾಗುತ್ತೆ. ಮತ್ತು ಇನ್ನೊಂದು ಗಮನಿಸಿ, ಇಲ್ಲಿ ನೋಡಿ, ನಾನು ಅಪಾಸ್ಟ್ರಫಿಯನ್ನು ನೀವು ನಂಬರ್ ಪಕ್ಕದಲ್ಲಿ ಹಾಕಬಾರ್ದು. ನಂಬರ್ ಪಕ್ಕದಲ್ಲಿ ಹಾಕಬಾರ್ದು, ತಪ್ಪಾಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಹಾಕಬೇಕು. ಅರ್ಥ ಆಯ್ತಲ್ಲ? ಅಪಾಸ್ಟ್ರಫಿ ಟೇಕ್ಸ್ ಪ್ಲೇಸ್ ಬಿಫೋರ್ ದಿ ನಂಬರ್. ನಂಬರ್ಗಿಂತ ಮೊದಲು ನಾವು ಹಾಕಬೇಕಾಗುತ್ತೆ. ಮತ್ತು ನಾವು ಎಸ್ ಅನ್ನು ಈ ರೀತಿ ಬರೀತೀವಿ. ಇನ್ ದ 60s
ಅಂದರೆ 60ರ ದಶಕದಲ್ಲಿ ಅಂತ ಅರ್ಥ ಆಯ್ತಲ್ಲ. ಇನ್ ದ 70s 70ರ ದಶಕದಲ್ಲಿ. ಇನ್ ದ 1980s ಇದು ಇಸ್ವಿ ಸಮೇತ, ವರ್ಷದ ಸಮೇತ ಹೇಳ್ತೀವಿ, ಅದು ಕೂಡ 80ರ ದಶಕ ಅನ್ನೋ ಅರ್ಥನೇ ಬರುತ್ತೆ. ಓಕೆ, ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಲೈಫ್ ವಾಸ್ ಡಿಫಿಕಲ್ಟ್ ಇನ್ ದ 60s. ಅರ್ಥ ಆಯ್ತಲ್ಲ. 60ರ ದಶಕದಲ್ಲಿ ಜೀವನ ಬಹಳ ಕಷ್ಟವಾಗಿತ್ತು, ಕಷ್ಟದ ದಿನಗಳಾಗಿತ್ತು ಆಗ ಅನ್ನೋ ಅರ್ಥದಲ್ಲಿ ನಾವಿಲ್ಲಿ ಬಳಸಿದ್ವಿ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಈಸ್ ದ ಎಕನಾಮಿಕ್ ಕ್ರೈಸಿಸ್ ಅಕರ್ಡ್ ಇನ್ ದ 1980s. ಸೊ 1980, ಆ 80ರ ದಶಕದಲ್ಲಿ ಒಂದು ಆರ್ಥಿಕ ಬಿಕ್ಕಟ್ಟು ಆಗಿತ್ತು ನಮ್ಮ ದೇಶದಲ್ಲಿ. ಸೊ ಈ ರೀತಿ ನಾವು ಆ ಒಂದು ದಶಕಗಳ ಬಗ್ಗೆ, ಆ ಒಂದು 80s 90s 60s ಇಸ್ವಿಗಳು ಬರ್ತಾವಲ್ಲ, ಆ ಟೈಮ್ ಬಗ್ಗೆ ನಾವು ಮಾತಾಡಬೇಕಾದ್ರೂ ಕೂಡ ಇನ್ ಅನ್ನ ಬಳಸ್ತೀವಿ. ಇನ್ ಜೊತೆಗೆ ದ ಅನ್ನ ಕೂಡ ನಾವು ಬಳಸ್ತೀವಿ ನೋಡಿ. ಇನ್ ದ 60s, ಇನ್ ದ 1980s, ಇದಿಷ್ಟು. ನೆಕ್ಸ್ಟ್ ಸೀಸನ್ಸ್. ಇನ್ ವಿಂಟರ್, in summer, in autumn, in rainy season. ಅರ್ಥ ಆಯ್ತಲ್ಲ. ಸೊ ನಾವು ಕಾಲಗಳ ಬಗ್ಗೆ ಅಂದರೆ ಋತುಮಾನಗಳ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ನಾವು ಇನ್ನನ್ನು ಬಳಸ್ತೀವಿ. ಸೊ ಹಿಯರ್ ಈಸ್ ಎನ್ ಎಕ್ಸಾಂಪಲ್. ದೇ ವೆಂಟ್ ಟು ಬೀಚ್ ಇನ್ ಸಮ್ಮರ್. ಅರ್ಥ ಆಯ್ತಲ್ಲ. ಇನ್ ದೇ ವೆಂಟ್ ಟು ಬೀಚ್ ಇನ್ ಸಮ್ಮರ್. ಸಮ್ಮರ್ ಅಂತಂದರೆ ಯಾವುದು, ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ಅವರು ಬೀಚ್ಗೆ ಹೋಗಿದ್ರು. ಓಕೆ, ವಿ ವಿಲ್ ಗೋ ಟು ಟ್ರಿಪ್ ಇನ್ ಸಮ್ಮರ್. ಅರ್ಥ ಆಯ್ತಲ್ಲ. ಇನ್ನೂ ಬೇರೆ ರೀತಿ ಹೇಗೆ ಬಳಸ್ಬೋದು ಅಂತಂದರೆ, ಎಸ್, ಇಟ್ ವಿಲ್ ಬಿ ವೆರಿ ಚಿಲ್ಡ್ ಆ್ಯಂಡ್ ವೆರಿ ಕೋಲ್ಡ್ ಇನ್ ವಿಂಟರ್. ವಿಂಟರ್ ಅಂದರೆ ಚಳಿಗಾಲ. ಚಳಿಗಾಲದಲ್ಲಿ ತುಂಬ ಚಳಿ ಇರ್ತದೆ. ಸೊ ಈ ರೀತಿ ನಾವು ಸೀಸನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇನ್ನನ್ನು ಬಳಸ್ತೀವಿ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಏನಪ್ಪ ಅಂತಂದರೆ ಇಲ್ಲಿ ನಾವು ಸೀಸನ್ಸನ್ನು ನಾವು ಹೇಳಬೇಕಾದ್ರೆ ನಾವು ವಿ ಡೋಂಟ್ ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಇನ್ ದ ಬಿಗಿನಿಂಗ್. ನೆನ್ಪಿಟ್ಕೊಳ್ಳಿ. ನಾವು ನೋಡಿ, ಮಂತ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಕ್ಯಾಪಿಟಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಇದರಲ್ಲಿ ಆಪೋಸಿಟ್ ನಾವು ಸೀಸನ್ಸನ್ನು ಹೇಳಬೇಕಾದ್ರೆ ನಾವು ಕ್ಯಾಪಿಟಲ್ ಲೆಟರಿಂದ ಸೂಚಿಸೋದಿಲ್ಲ. ನಾವು ವಾಟ್ ವಿ ಕಾಲ್ ರೈಟಿಂಗ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಅಂತ ಹೇಳ್ತೀವಲ್ಲ, ಅದರಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ಎ ಡೇ. ನಾವು ಇನ್ನು ಮತ್ತೆ ಯಾವಾಗ ಬಳಸ್ತೀವಪ್ಪ ಅಂತಂದರೆ ಇನ್ ದ ಈವ್ನಿಂಗ್, ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್. ಆದರೆ ನೆನ್ಪಿಟ್ಕೊಳ್ಳಿ, ರಾತ್ರಿಗೆ ನಾವು ಇನ್ ದ ನೈಟ್ ಅಂತ ನಾವು ಬಳಸೋದಿಲ್ಲ. ಮತ್ತು ಇನ್ನೇನು ಬಳಸ್ತೀವಿ? ಅಟ್ ನೈಟ್, ಅಟ್ಟನ್ನು ಬಳಸ್ತೀವಿ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇನ್ ದ ಈವ್ನಿಂಗ್, ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್ ಬಳಸ್ತೀವಿ, ಅದು ಸರಿಯಾಗಿದೆ. ಆದರೆ ನಾವು ನೈಟ್ ಅಂತ ಬಂದಾಗ ನಾವು ಅಟ್ಟನ್ನು ಬಳಸ್ತೀವಿ, ಅಲ್ಲಿ ನಾವು ಇನ್ನನ್ನು ಬಳಸೋದಿಲ್ಲ. ಓಕೆ, ಲೆಟ್ಸ್ ಲುಕ್ ಇನ್ ಟು ಎಕ್ಸಾಂಪಲ್. ನೋಡಿ, ಐ ಡೂ ಯೋಗ ಇನ್ ದ ಮಾರ್ನಿಂಗ್. ನಾನು ಮಾರ್ನಿಂಗ್ ಟೈಮಲ್ಲಿ ಯೋಗ ಮಾಡ್ತೀನಿ. ಅರ್ಥ ಆಯ್ತಲ್ಲ. ಐ ಡೂ ಯೋಗ ಇನ್ ದ ಮಾರ್ನಿಂಗ್. ಎಸ್, ಆ್ಯಂಡ್ ಐ ಈಟ್ ಲಂಚ್ ಇನ್ ದ ಆಫ್ಟರ್ನೂನ್. ಐ ಟೇಕ್ ಡಿನ್ನರ್ ಇನ್ ದ ಈವ್ನಿಂಗ್. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನಾವು ಪಾರ್ಟ್ಸ್ ಆಫ್ ದಿ ಡೇ, ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್, ಈ ರೀತಿ ಹೇಳ್ಕೊಂಡು ಬರಬೇಕಾದ್ರೆ ನಾವು ಇನ್ನನ್ನು ಅಲ್ಲೂ ಕೂಡ ಉಪಯೋಗಿಸ್ತೀವಿ. ನೆಕ್ಸ್ಟ್, ಪೀರಿಯಡ್ ಆಫ್ ಟೈಮ್. ಏನು? ಇನ್ 5 minutes, ಇನ್ 10 minutes. ಅರ್ಥ ಆಯ್ತಲ್ಲ. ಇನ್ 2 hours. ಐ ವಿಲ್ ಬಿ ದೇರ್ ಇನ್ 5 minutes. ನಾನು ಅಲ್ಲಿ 5 ನಿಮಿಷದಲ್ಲಿ ಇರ್ತೀನಿ.
ನೋಡಿ, ಇನ್ 2 weeks, 2 ವಾರದೊಳಗಡೆ. ಇನ್ 10 minutes, 10 ನಿಮಿಷದೊಳಗಡೆ. See, here is a sentence. She will come in 2 hours. ಅವಳು ಇನ್ನು 2 ಗಂಟೆ ಒಳಗಡೆ ಬರ್ತಾಳೆ. She will come in 2 hours. ಸೊ ಈ ರೀತಿ in 2 weeks, in 2 months, I will build a house in 2 years. ಸೊ ಈ ರೀತಿ ನಾವು ಹೇಳಬೇಕಾದ್ರೆ ನಾವು ಇನ್ನನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ? ಸೆಂಚುರಿ. ಸೆಂಚುರಿ ಅಂದರೆ ಏನು ಹೇಳಿ? 100 ವರ್ಷಗಳನ್ನು ನಾವು ಆ ಒಂದು ಪೀರಿಯಡನ್ನು, ಆ ಟೈಮ್ ಆಫ್ ಪೀರಿಯಡನ್ನು ನಾವು ಒಂದು ಸೆಂಚುರಿ ಅಂತೀವಿ. ಅಂದರೆ ಒಂದು ಶತಮಾನ, 100 years ಆಫ್ ಪೀರಿಯಡನ್ನು ನಾವು ಒಂದು ಸೆಂಚುರಿ ಅಂತ ಕರಿತೀವಿ. ಅದ್ರ ಜೊತೆಗೆ ನಾವು ಇನ್ನನ್ನು ಬಳಸ್ತೀವಿ. ಇನ್ ದ 16th century, ಇನ್ ದ 21st century. ವಿ ಆರ್ ಲಿವಿಂಗ್ ಇನ್ ದ 21st century. 21ನೇ ಶತಮಾನದಲ್ಲಿ ನಾವು ಬದುಕ್ತಿದ್ದೀವಿ ಈಗ. ನೋಡಿ, ವಿ ಆರ್ ಲಿವಿಂಗ್ ಇನ್ ದ 21st century. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಾವು ಸೆಂಚುರೀಸನ್ನು ಹೇಳಬೇಕಾದ್ರೆ ನಾವು ಇನ್ನನ್ನು ಸೇರಿಸ್ಕೊಂಡು ಹೇಳ್ತೀವಿ. ಸೊ ಈಗ ಒನ್ಸ್ ಅಗೇನ್ ಲೆಟ್ಸ್ ರಿವ್ಯೂ. ಇನ್ನೊಂದು ಸರ್ತಿ ನೋಡ್ಕೊಂಬಿಡಿ. ಇನ್ನನ್ನು ಪ್ರಿಪೋಸಿಷನ್ ಆಫ್ ಟೈಮಲ್ಲಿ ಹೇಗೆ ಡಿಫ್ರೆಂಟ್ ಸೆಂಟೆನ್ಸಸ್ಸಲ್ಲಿ ಬಳಸೋದು, ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ಅಂತ ಮತ್ತೊಮ್ಮೆ. ಮಂತ್ಸ್ ಜೊತೆ ಬಳಸ್ತೀವಿ, ಇಯರ್ಸ್, ಡಿಕೇಡ್ಸ್, ಸೀಸನ್ಸ್, ಆ್ಯಂಡ್ ಪಾರ್ಟ್ಸ್ ಆಫ್ ದಿ ಡೇ, ಆ್ಯಂಡ್ ಪೀರಿಯಡ್ ಆಫ್ ಟೈಮ್, ಆ್ಯಂಡ್ ಸೆಂಚುರೀಸ್. ಈಗ ನಾವು ನೆಕ್ಸ್ಟ್ ಆನ್. Now let's learn how to use on in different situations. On ಅನ್ನು ಹೇಗೆ ಬಳಸೋದು, on ಅನ್ನೋ ಪ್ರಿಪೋಸಿಷನ್. ಓಕೆ, ಫಸ್ಟ್ ಒನ್, ಡೇಸ್ ಆಫ್ ದಿ ವೀಕ್. ನಾವೇನು ಹೇಳ್ತೀವಿ? ಸಂಡೇ, ಮಂಡೇ, ಡೇಸ್ ಆಫ್ ದಿ ವೀಕ್. ಸೊ ಆ ಡೇಸ್ ಆಫ್ ದಿ ವೀಕ್ ನಾವು ಹೇಳಬೇಕಾದ್ರೆ ಸೊ ಅದರ ಮುಂದೆ ನಾವು ಆನನ್ನೇ ಬಳಸಬೇಕು. ಇನ್ ಮಂಡೇ, ಇನ್ ಟ್ಯೂಸ್ಡೇ, ನೋ, ದಟ್ ಈಸ್ ರಾಂಗ್. ಹಂಗೆ ಬಳಸೋಂಗಿಲ್ಲ, ಆನನ್ನೇ ಬಳಸಬೇಕು. ನೋಡಿ, ಆನ್ ಸಂಡೇ, ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ವೆನ್ಸ್ಡೇ, ಆನ್ ಫ್ರೈಡೇ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಾವು ಡೇಸ್ ಆಫ್ ದಿ ವೀಕನ್ನು ನಾವು ಬಳಸೋವಾಗ ಆನನ್ನು ಬಳಸ್ತೀವಿ ಒಂದು. ಮತ್ತು ನೀವು ಡೇಸ್ ಆಫ್ ದಿ ವೀಕನ್ನು ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್. ನೀವು ಕ್ಯಾಪಿಟಲ್ ಲೆಟರ್ ಇಂದನೇ ನೀವು ಅದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. See, here is an example. My friend will come on Friday. ನನ್ನ ಫ್ರೆಂಡು ಫ್ರೈಡೇ, ಶುಕ್ರವಾರ ಬರ್ತಾಳೆ. ಅರ್ಥ ಆಯ್ತಾ? ನನ್ನ ಫ್ರೆಂಡು ಶುಕ್ರವಾರ ಬರ್ತಾರೆ. ಸೊ ಇಲ್ಲಿ ನಾನು ಆನನ್ನು ಬಳಸಿದ್ದೀನಿ ನೋಡಿ. ನೆಕ್ಸ್ಟ್, ಡೇ ಪ್ಲಸ್ ಪಾರ್ಟ್ ಆಫ್ ಎ ಡೇ. ನೋಡಿ, ಡೇಯನ್ನು ತಗೋತೀವಿ. ನಂತರ ಪಾರ್ಟ್ ಆಫ್ ದಿ ಡೇ ಯಾವುದು? ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್. ಇದನ್ನು ಬಳಸ್ತೀವಲ್ಲ ನಾವು. ಸೊ ಹೇಗೆ ಯಾವಾಗ ಬಳಸೋದು ಅಂತ. ಆನ್ ಟ್ಯೂಸ್ಡೇ ಮಾರ್ನಿಂಗ್, ಆನ್ ಟ್ಯೂಸ್ಡೇ ಮಂಗಳವಾರ ಬೆಳಿಗ್ಗೆ, ಶನಿವಾರ ಮಧ್ಯಾಹ್ನ. ಅರ್ಥ ಆಯ್ತಾ? ನೀವು ಆನ್ ಮಾರ್ನಿಂಗ್ ಅಂತ ಬಳಸೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಡೇ ಜೊತೆಗೆ ಮಾತ್ರ ಬಳಸಿದ್ರೆ ಅದು ಸರಿಯಾಗಿರುತ್ತೆ. ಐ ಡಿಡ್ ಯೋಗ ಆನ್ ಮಂಡೇ ಮಾರ್ನಿಂಗ್. ನಾನು ಮಂಡೇ ಮಾರ್ನಿಂಗ್ ಯೋಗ ಮಾಡಿದೆ, ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ. ಸೊ ದಿಸ್ ಈಸ್ ವಾಟ್. ಈಗ ಡೇಸ್ ವಿತ್ ಮಂತ್. ಆನ್ 15th ಆಗಸ್ಟ್, ಆನ್ ಮಾರ್ಚ್ 15th. ತಿಂಗಳ ಜೊತೆಯಲ್ಲಿ ನಾವು ಪರ್ಟಿಕ್ಯುಲರ್ ಡೇಟನ್ನು ಬಳಸ್ತೀವಿ. ಆವಾಗಲೂ ಕೂಡ ನಾವು ಆನನ್ನು ಬಳಸಬೇಕು, ನೆನ್ಪಿಟ್ಕೊಳ್ಳಿ. ಮೈ ಬರ್ತ್ಡೇ ಈಸ್ ಆನ್ ಮಾರ್ಚ್ 15th. ಅರ್ಥ ಆಯ್ತಲ್ಲ? ಮೈ ಬರ್ತ್ಡೇ ಈಸ್ ಆನ್ ಮಾರ್ಚ್ 15th ಅಥವಾ ಆನ್ 15th ಮಾರ್ಚ್. ಈ ರೀತಿ ಕೂಡ ನಾವು ಹೇಳ್ಬೋದು. ಇಲ್ಲಿ ನೋಡಿ, ಆನ್ 15th ಆಗಸ್ಟ್, ಆನ್ ಮಾರ್ಚ್ 15th ಅಂತಿದೆ ಅಲ್ವಾ.
ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ 15th ಆಗಸ್ಟ್. ಹೌದಲ್ಲ, ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15th ಆಚರಣೆ ಮಾಡ್ತೀವಿ ಅಥವಾ 15th ಆಗಸ್ಟ್ ಆಚರಣೆ ಮಾಡ್ತೀವಿ. ಸೊ ಈ ರೀತಿ ನಾವು ಹೇಳಬೇಕಾದ್ರೂ ಕೂಡ ಆನನ್ನು ಬಳಸ್ತೀವಿ. ನೆಕ್ಸ್ಟ್, ಸ್ಪೆಷಲ್ ಡೇಸ್. ಆನ್ ಹರ್ ಬರ್ತ್ಡೇ, ಆನ್ ಚಿಲ್ಡ್ರನ್ಸ್ ಡೇ, ಆನ್ ಕ್ರಿಸ್ಮಸ್ ಡೇ, ಆನ್ ಇಂಡಿಪೆಂಡೆನ್ಸ್ ಡೇ, ಇವೆಲ್ಲ ಸ್ಪೆಷಲ್ ಡೇಸ್ ಅಲ್ವಾ, ನಮಗೆ ವಿಶೇಷವಾದಂಥ ದಿನಗಳು. ನಾವು ಫೆಸ್ಟಿವಲ್ಸನ್ನು ಹೆಚ್ಚಾಗಿ ಇಲ್ಲಿ ಬಳಸ್ತೀವಿ. ಮತ್ತು ಬರ್ತ್ಡೇ ಪಾರ್ಟೀಸ್ ಇದ್ದಾಗ ಆವಾಗಲೂ ಕೂಡ ನಾವು ಆನನ್ನು ಬಳಸ್ತೀವಿ. ನೋಡಿ, ಐ ಮೀಟ್ ಮೈ ಸ್ಟೂಡೆಂಟ್ಸ್ ಆನ್ ಚಿಲ್ಡ್ರನ್ಸ್ ಡೇ. ಗೊತ್ತಾಯ್ತಲ್ಲ, ಆನ್. ಮಕ್ಕಳ ದಿನಾಚರಣೆ ದಿನ ನಾನು ನನ್ನ ಸ್ಟೂಡೆಂಟ್ಸನ್ನು ಮೀಟ್ ಮಾಡ್ತೀನಿ. ಸೊ ಈ ರೀತಿ ಇಂಥ ಸಿಚುವೇಶನ್ಸಲ್ಲಿ ನಾವು ಒಂದು ಡೇಸ್ ಆಫ್ ದಿ ವೀಕ್, ಡೇ ಪ್ಲಸ್ ಪಾರ್ಟ್ ಆಫ್ ಎ ಡೇ, ಡೇಟ್ಸ್ ವಿತ್ ಮಂತ್ ಆ್ಯಂಡ್ ಸ್ಪೆಷಲ್ ಡೇಸ್ ಈ ಒಂದು ಸಂದರ್ಭಗಳಲ್ಲಿ ನಾವು ಆನನ್ನು ಬಳಸ್ತೀವಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ಅಟ್ಟನ್ನು ಯಾವಾಗ ಬಳಸೋದು? ಸ್ಪೆಸಿಫಿಕ್ ಟೈಮ್. ಸ್ಪೆಸಿಫಿಕ್ ಟೈಮ್ ಅಂತಂದರೆ ನೋಡಿ, at 10 o'clock, at 6:30 p.m., at noon, at midnight, at midday, at sunset, at sunrise, at dawn, at dusk, etc. ಅರ್ಥ ಆಯ್ತಲ್ಲ? ಅಂದರೆ ಅಟ್ಟನ್ನು ನೋಡಿ ನಾವು at 10 o'clock. ಈಗ ನಾನು ಹೇಳ್ಬೋದು, ಐ ವೆಂಟ್ ಟು ಮಾರ್ಕೆಟ್ ಅಟ್ 10 o'clock yesterday. ಅರ್ಥ ಆಯ್ತಲ್ಲ? ನಿನ್ನೆ ನಾನು 10 ಗಂಟೆಗೆ ಮಾರ್ಕೆಟ್ಗೆ ಹೋದೆ. 10 o'clock, 3 o'clock, ಏನು ಡಿಫ್ರೆನ್ಸು? 10 o'clockಗೂ 3:30 p.m.ಗೂ ಅಥವಾ AM-ಗೂ ಏನು ಡಿಫ್ರೆನ್ಸ್ ಅಂತಂದರೆ, 10 o'clock, 3 o'clock, 2 o'clock ಅನ್ನು ನಾವು ಎಕ್ಸಾಕ್ಟ್ 12 ಹತ್ರ ಇದ್ದಾಗ ಅರ್ಥ. ಸಿ, ದ ಶಾರ್ಟ್ ಹ್ಯಾಂಡ್ ಈಸ್ at 3, the long hand is at 12. This long hand ಇದು ನಿಮಿಷಗಳನ್ನು ತೋರಿಸುತ್ತೆ, ಈ ಉದ್ದವಾದ ಮುಳ್ಳು. ಈ ಶಾರ್ಟ್ ಮುಳ್ಳು ಗಂಟೆಯನ್ನು ತೋರಿಸುತ್ತಲ್ವ. ಎಕ್ಸಾಕ್ಟ್ ಈಗ 3 ಗಂಟೆ ಕ್ಲಾಕ್ ಕರೆಕ್ಟಾಗಿ 12 ಹತ್ರ ಬಂದಾಗ, ಒಂದು ನಿಮಿಷನೂ ವೇರಿಯೇಷನ್ ಇಲ್ಲದೆ ಇದ್ದಾಗ ನಾವು ಕ್ಲಾಕನ್ನು ಬಳಸ್ತೀವಿ ಅನ್ನೋ ಪದವನ್ನು ಬಳಸ್ತೀವಿ. ಓಕೆನಾ? ಈಗ ನೋಡಿ, ಈಗ ಎಷ್ಟು? ಇಟ್ ಈಸ್ 6 o'clock. ಅರ್ಥ ಆಯ್ತಲ್ಲ? ಸೊ ಯಾವುದೇ ನಿಮಿಷಗಳ ವೇರಿಯೇಷನ್ ಬರದೇ ಇದ್ದಾಗ ಆ ಟೈಮಲ್ಲಿ ನಾವು o'clock ಅಂತ ಬಳಸ್ತೀವಿ, ಬೇರೆ ಟೈಮಲ್ಲಿ ನಾವು ಬಳಸಲ್ಲ. ಈಗ 6:30 ಇದೆ ಅಂತಂದರೆ 6:30 p.m. ಆರ್ 6:30 AM. ಸೊ ಈ ರೀತಿ ನಾವು ಬಳಸ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ಆ ರೀತಿ ಟೈಮನ್ನು ಹೇಳಬೇಕಾದ್ರೆ ಎಕ್ಸಾಕ್ಟಾಗಿ ನಾವು ಇನ್ 10 o'clock, ಇನ್ 9 o'clock ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ನಾವು ಅಟ್ ಅನ್ನೋ ಪ್ರಿಪೋಸಿಷನನ್ನೇ ಬಳಸಬೇಕು. ನೋಡಿ, at 10 o'clock, I went to market at 10 o'clock. at 6:30 p.m. ನೋಡಿ, ಇಲ್ಲಿ ಟೈಮ್ ಬಂದಿದೆ. ಟೈಮನ್ನು ನಾವು ಹೇಳಬೇಕಾದ್ರೆ ಯಾವತ್ತೂ ಕೂಡ ಅಟ್ಟನ್ನು ನಾವು ಬಳಸಲೇಬೇಕು. ಇಟ್ ಈಸ್ ಮಸ್ಟ್, ಬಳಸಲೇಬೇಕು ನಾವು. at noon, ಮಧ್ಯಾಹ್ನದ ಸಂದರ್ಭವನ್ನು ನಾವು ಆಫ್ಟರ್ನೂನ್ ಅಂತ ಏನು ಹೇಳ್ತೀವಿ, ಸೊ ಅದನ್ನು ನಾವು ಸಮ್ಟೈಮ್ಸ್ ಅಟ್ ನೂನ್ ಅಂತ ಕರಿತೀವಿ, ಅದು ಮಧ್ಯಾಹ್ನ ಅಂತ ಆಗುತ್ತೆ. ಅಟ್ ಮಿಡ್ ನೈಟ್, ರಾತ್ರಿ ಕರೆಕ್ಟಾಗಿ 12 ಗಂಟೆ ಆಗಿದೆ ಅಂತಂದರೆ ಅದನ್ನು ನಾವು ಮಿಡ್ ನೈಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಅಟ್ ಮಿಡ್ ಡೇ, ಬೆಳಗ್ಗೆ ನಾವು ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ನಾವು ಮಿಡ್ ಡೇ ಅಂತ ಹೇಳ್ಬೋದು. ಆವಾಗ ನಾವು ಅಟ್ಟನ್ನು ಬಳಸ್ತೀವಿ. ಅಟ್ ಸನ್ಸೆಟ್, ಸನ್ಸೆಟ್ ಅಂದರೆ ಏನು? ಸೂರ್ಯಾಸ್ತಮ ಅಂದರೆ ಸೂರ್ಯ ಮುಳುಗುವುದನ್ನು ನಾವು ಸನ್ಸೆಟ್ ಅಂತ ಕರಿತೀವಿ. ಸೂರ್ಯ ಹುಟ್ಟುವುದನ್ನು ಸನ್ರೈಸ್ ಅಂತ ಕರಿತೀವಿ. ಎರಡಕ್ಕೂ ಕೂಡ ನಾವು ಅಟ್ಟನ್ನು ಬಳಸ್ತೀವಿ. ಅಟ್ ಸನ್ಸೆಟ್, ಅಟ್ ಸನ್ರೈಸ್, ಸೂರ್ಯ ಹುಟ್ಟೋದು.
ಅಟ್ ಡಾನ್, ಅಟ್ ಡಸ್ಕ್. ಡಾನ್ ಅಂದರೆ ಏನು ಹೇಳಿ? ಮುಂಜಾನೆ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತೀವಿ ನೋಡಿ, ಮುಂಜಾನೆ, ಬೆಳಿಗ್ಗೆ. ಸೊ ಅದನ್ನು ನಾವು ಅಟ್ ಡಾನ್ ಅಂತ ಕರಿತೀವಿ. ಇಟ್ ವಾಸ್ ವೆರಿ ಕೋಲ್ಡ್ ಅಟ್ ಡಾನ್. ಮುಂಜಾನೆ ಬಹಳ ಕೋಲ್ಡ್ ಆಗಿತ್ತು. ಅರ್ಥ ಆಯ್ತಲ್ಲ? ಸೊ ಅಟ್ ಡಸ್ಕ್ ಅಂದರೆ ಅದಕ್ಕೆ ತದ್ವಿರುದ್ಧ ಮುಸ್ಸಂಜೆ ಅಂತ ಕರಿತೀವಿ. ಕನ್ನಡದಲ್ಲಿ ಪರ್ಫೆಕ್ಟ್ ವರ್ಡ್ ಮುಸ್ಸಂಜೆ. ಸಂಜೆ, ಮಸುಕಾದ ಸಂಜೆಯನ್ನು ನಾವು ಮುಸ್ಸಂಜೆ, ಕತ್ಲಾಗ್ತಾ ಬರ್ತಾ ಇರ್ತಾನೆ, ಅದನ್ನು ನಾವು ಮುಸ್ಸಂಜೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಾವು ಡಸ್ಕ್ ಅಂತ ಕರಿತೀವಿ. ಅದರ ಜೊತೆನೇ ನಾವು ಅಟ್ಟನ್ನು ಬಳಸ್ತೀವಿ. ಸೊ ಈ ರೀತಿ ನಾವು ಅಟ್ಟನ್ನು ಬಳಸ್ಬೋದು. ನೆಕ್ಸ್ಟ್, ಸಮ್ ಫಿಕ್ಸ್ಡ್ ಫ್ರೇಸಸ್. ಕೆಲವೊಂದು ನುಡಿಗಟ್ಟುಗಳು. ಫಿಕ್ಸ್ಡ್ ಫ್ರೇಸಸ್ ಅಂದರೆ ಕನ್ನಡದಲ್ಲಿ ಕೆಲವೊಂದು ನುಡಿಗಟ್ಟುಗಳು ನಾವು ದಿನನಿತ್ಯ ಬಳಕೆಯಲ್ಲಿ ಬಳಸ್ತಾ ಇರ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಯಾವ ಸಿಚುವೇಶನ್ಸಲ್ಲಿ ಅಟ್ಟನ್ನು ಬಳಸ್ತೀವಿ ನೋಡೋಣ. ಅಟ್ ದ ಮೊಮೆಂಟ್, ಅಟ್ ದ ಮೊಮೆಂಟ್, ಆ ಕ್ಷಣ. ಮೈ ಮದರ್ ವಾಸ್ ಕುಕಿಂಗ್, ಅಟ್ ದಟ್ ಮೊಮೆಂಟ್ ಮೈ ಫ್ರೆಂಡ್ಸ್ ಕೇಮ್. ಅರ್ಥ ಆಯ್ತಲ್ಲ? ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ರು, ಆ ಟೈಮಲ್ಲಿ, ಅಟ್ ದಟ್ ಮೊಮೆಂಟ್, ಆ ಕ್ಷಣದಲ್ಲಿ ನಮ್ಮ ಫ್ರೆಂಡ್ಸ್ ಬಂದರು. ಸೊ ಈ ರೀತಿ ನಾವು ಇದನ್ನು ಬಳಸ್ಬೋದು, ಈ ಫ್ರೇಸನ್ನು. ಅಟ್ ದಿ ಪ್ರೆಸೆಂಟ್, ಅಟ್ ದಿ ಪ್ರೆಸೆಂಟ್, ಈಗ ನಾನು ಯಾರಿಗಾದ್ರೂ ಕೇಳ್ಬೋದು, ಟೆಲ್ ಮೀ ಅಟ್ ದಿ ಪ್ರೆಸೆಂಟ್ ಸಿಚುವೇಶನ್ ಆಫ್ ಕೋವಿಡ್ ಅಂತ ಹೇಳ್ತೀನಿ. ಈಗ ಇರುವ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನನಗೆ ಹೇಳಿ. ಅರ್ಥ ಆಯ್ತಲ್ಲ? ಸೊ ಅಟ್ ದಿ ಸೇಮ್ ಟೈಮ್ ಅಂದರೆ ಅದೇ ಸಮಯಕ್ಕೆ ಅಂತ ಬಂದಾಗ ಅಟ್ಟನ್ನು ಬಳಸ್ತೀವಿ. ಅಟ್ ದಿ ಸೇಮ್ ಟೈಮ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಐ ವಾಸ್ ಟೀಚಿಂಗ್ ಗ್ರಾಮರ್ ಇನ್ ದ ಕ್ಲಾಸ್ ರೂಮ್. ನಾನು ಒಂದು ಕ್ಲಾಸ್ ರೂಮಲ್ಲಿ ಗ್ರಾಮರನ್ನು ಟೀಚ್ ಮಾಡ್ತಾ ಇದ್ದೆ. ಅಟ್ ದಿ ಸೇಮ್ ಟೈಮ್, ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ಟೀಚರು ಮ್ಯಾಥ್ಸ್ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಅಟ್ ದಿ ಸೇಮ್ ಟೈಮ್ ಅನದರ್ ಟೀಚರ್ ವಾಸ್ ಟೇಕಿಂಗ್ ಮ್ಯಾಥ್ಸನ್ನು ತಗೊಂಡಿದ್ರು. ಸೊ ಈ ರೀತಿ ಈ ಸಿಚುವೇಶನಲ್ಲಿ ನಾವು ಅಟ್ ದಿ ಸೇಮ್ ಟೈಮನ್ನು ಬಳಸ್ತೀವಿ. ಅದು ಒಂದು ಫ್ರೇಸು. ನೆಕ್ಸ್ಟ್, ಅಟ್ ದಿ ಬಿಗಿನಿಂಗ್. ಅಟ್ ದಿ ಬಿಗಿನಿಂಗ್ ಅಂದರೆ ಪ್ರಾರಂಭದಲ್ಲಿ ಅಂತ ಅರ್ಥ. ಅಟ್ ದಿ ಎಂಡ್ ನೋಡಿ, ಇದೊಂದು ಫ್ರೇಸು. ಇಲ್ಲೂ ಕೂಡ ಅಟ್ಟನ್ನು ಬಳಸ್ತೀವಿ. ಅಟ್ ದಿ ಎಂಡ್ ಅಂದರೆ ಕೊನೆ. ಆ್ಯಂಡ್ ಯು ವಿಲ್ ಬಿ ಲರ್ನ್ ಹೌ ಟು ಯೂಸ್ ದೀಸ್ ಪ್ರಿಪೋಸಿಷನ್ಸ್ ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ. ಅರ್ಥ ಆಯ್ತಲ್ಲ? ಈ ವಿಡಿಯೋನ ಕೊನೆಯಲ್ಲಿ ನೀವು ಅರ್ಥ ಮಾಡ್ಕೊತೀರಾ ಈ ಏನು ಪ್ರಿಪೋಸಿಷನ್ಸನ್ನು ಹೇಗೆ ಬಳಸೋದು ಅಂತ. ಸೊ ಅಟ್ ದಿ ಎಂಡ್ ಅಂದರೆ ಕೊನೆಯಲ್ಲಿ ಅಂತ. ನೆಕ್ಸ್ಟ್, ಅಟ್ ದಿ ವೀಕೆಂಡ್ ನೋಡಿ, ವಾರದ ಕೊನೆ, ವೀಕೆಂಡ್. ಏನು ನಾವು ಹೇಳ್ತೀವಿ ಸ್ಯಾಟರ್ಡೇಸು ಸಂಡೇಸು ಅಂತ. ಸೊ ವೀಕೆಂಡ್, ಅಟ್ ದಿ ವೀಕೆಂಡ್, ವಿ ಆರ್ ಗೋಯಿಂಗ್ ಟು ಟ್ರಿಪ್ ಅಟ್ ದಿ ವೀಕೆಂಡ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಾವು ಬಳಸ್ಬೋದು. ವೀಕೆಂಡ್, ಅಟ್ ದಿ ವೀಕೆಂಡ್. ಅಟ್ ದಿ ಎಂಡ್ ಆಫ್ ದಿ ಮಂತ್, ಈ ತಿಂಗಳ ಕೊನೆಯಲ್ಲಿ, ಅಲ್ಲೂ ಕೂಡ ಅಟ್ಟನ್ನು ಬಳಸ್ತೀವಿ. ಎಸ್, ವಿ ಹ್ಯಾವ್ ಟು ಕಂಪ್ಲೀಟ್ ದ ಸಿಲೆಬಸ್ ಅಟ್ ದಿ ಎಂಡ್ ಆಫ್ ದಿಸ್ ಮಂತ್. ಈ ತಿಂಗಳ ಕೊನೆಯಲ್ಲಿ ನಾವು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿ ನಾವು ಡಿಫ್ರೆಂಟ್ ಫ್ರೇಸಸ್ಸಲ್ಲಿ ನಾವು ಅಟ್ಟನ್ನು ಬಳಸ್ತೀವಿ. ನೆಕ್ಸ್ಟ್, ಸಮ್ ಸ್ಪೆಷಲ್ ಡೇಸ್. ಈಗ ನೋಡಿ, ಅಟ್ ನ್ಯೂ ಇಯರ್, ಅಟ್ ಈಸ್ಟರ್, ಅದು ಫೆಸ್ಟಿವಲ್. ಅಟ್ ಪಾರ್ಟಿ. ಸೊ ಅಟ್ ಪಾರ್ಟಿ, ಅಟ್ ಈಸ್ಟರ್, ಇನ್ ಸ್ಪೆಷಲ್ ಅಕೇಶನ್ಸಲ್ಲಿ ಕೂಡ ನಾವು ಅಟ್ಟನ್ನು ಬಳಸ್ತೀವಿ. ಐ ಮೆಟ್ ಮೈ ಫ್ರೆಂಡ್ ಅಟ್ ಪಾರ್ಟಿ. ನನ್ನ ಫ್ರೆಂಡನ್ನು ಪಾರ್ಟಿನಲ್ಲಿ ಮೀಟ್ ಮಾಡಿದ್ದೆ. ಅರ್ಥ ಆಯ್ತಲ್ಲ? ಎಸ್, ಐ ವಿಲ್ ಮೀಟ್ ಮೈ ಫ್ರೆಂಡ್ಸ್ ಅಟ್ ನ್ಯೂ ಇಯರ್. ನ್ಯೂ ಇಯರ್ನಲ್ಲಿ ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡ್ತೀನಿ. ಸೊ ಈ ರೀತಿ ಬಳಸ್ಬೋದು. ನೆಕ್ಸ್ಟ್, ಮೀಲ್ ಟೈಮ್. ಅಟ್ ಲಂಚ್,
ಅಟ್ ಡಿನ್ನರ್ ಟೈಮ್, ಗೊತ್ತಾಯ್ತಲ್ಲ, ಅಟ್ ಲಂಚ್ ಟೈಮ್, ಅಟ್ ಬ್ರೇಕ್ಫಾಸ್ಟ್. ಸೊ ಈ ರೀತಿ ನಾವು ಮೀಲ್ ಟೈಮನ್ನು ಹೇಳಬೇಕಾದ್ರೆ ನಾವು ಅಟ್ಟನ್ನು ಬಳಸ್ತೀವಿ. ವಿ ಹ್ಯಾಡ್ ಡಿಲಿಷಿಯಸ್ ಫುಡ್ ಅಟ್ ಡಿನ್ನರ್. ಡಿನ್ನರಲ್ಲಿ ಡಿಲಿಷಿಯಸ್ ಫುಡ್ ಎಲ್ಲ ಇತ್ತು, ಅರ್ಥ ಆಯ್ತಲ್ಲ. ಸೊ ನಾವು ಅಟ್ಟನ್ನು ಸ್ಪೆಸಿಫಿಕ್ ಟೈಮಲ್ಲಿ ವಿತ್ ಫಿಕ್ಸ್ಡ್ ಫ್ರೇಸಸ್ ಜೊತೆ ಬಳಸ್ತೀವಿ. ಮತ್ತು ಸ್ಪೆಷಲ್ ಡೇಸ್ ಆ್ಯಂಡ್ ಮೀಲ್ ಟೈಮ್ ಹೇಗೆ ನಾವು ಅಟ್ಟನ್ನು ಬಳಸ್ತೀವಿ ಅಂತ ನೋಡಿದ್ವಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಿಪೋಸಿಷನ್ಸ್ ಆಫ್ ಟೈಮ್, ಬಹಳ ಮುಖ್ಯವಾಗಿ ಏನು ಕನ್ಫ್ಯೂಷನ್ಸ್ ಇದೆ ಇನ್, ಆನ್ ಮತ್ತು ಅಟ್ಟನ್ನು ಬಳಸೋದು, ಸೊ ಡಿಫ್ರೆಂಟ್ ಟೈಮಲ್ಲಿ. ಸೊ ಅದನ್ನು ಇವತ್ತು ಕ್ಲಿಯರ್ ಮಾಡ್ಕೊಂಡಿದ್ವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನನಗೆ ಭರವಸೆ ಇದೆ. ದಯವಿಟ್ಟು ನನಗೆ ಇದೇ ರೀತಿ ಕೋಆಪರೇಷನ್ ಕೊಡೋದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಮತ್ತು ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆ್ಯಂಡ್ ಕ್ವೆಶನ್ಸ್ ರಿಗಾರ್ಡಿಂಗ್ ದಿಸ್ ಆ್ಯಂಡ್ ಆಫ್ ಎನಿ ಅದರ್ ಗ್ರಾಮರ್, ಇನ್ನು ಯಾವುದೇ ಗ್ರಾಮರ್ ವಿಚಾರದಲ್ಲಾಗ್ಬೋದು, ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಸೊ ನೀವು ಈ ರೀತಿ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಮೋಟಿವೇಟ್ ಮಾಡಿದವರಾಗ್ತೀರಾ. ಸೊ ಹಾಗಾಗಿ ಇದೇ ರೀತಿ ಕೋಆಪರೇಷನ್ ಕೊಡ್ತೀರಾ ಅಂತ ಹೇಳ್ತಾ, ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್.